ಒಳಗಿದ್ರೆ ಯಾರಾದರೂ ಹೇಳ್ಬಿಡಿ ಈಗಲೇ. ಸೌಂಡ್ ಕೇಳಿಸ್. ಇದು ನೈಟ್ ಬ್ರೋ. ಅಜ್ಜಿ ನೀವೇನಾ ಅದು? ಅಜ್ಜಿ ಅಜ್ಜಿ ನೀವೇನಾ ಅದು? ಇದೇನು ಬ್ರೋ ಇದು? ಒಂದೇ ಒಂದ್ಸಲ ನಮ್ಮ ಕಣ್ಮುಂದೆ ಕಾಣಿಸ್ಕೋತೀರಾ? ಒಂದೇ ಒಂದ್ಸಲ ಕಾಣಿಸ್ಕೋತೀರಾ ಅಂದರೆ ಎಸ್ಸನಿ ಇಲ್ಲ ಅಂದ್ರೆ ನೋವನಿ. ಬ್ರೋ ಅಲ್ಲಿ ನೋಡಿ ಬ್ರೋ. ಬ್ರೋ ಎಸ್ ಅಂತಿದೆ ಬ್ರೋ. ಕಾಣಿಸ್ಕೋತಾರಂತೆ ಬ್ರೋ. ನನ್ನ ಕೊನೆ ಬಾರಿ ಫಸ್ಟ್ ಬ್ರೋ ಬ್ರೋ ಕ್ಯಾಮ್ರಾ ಕೊಡಿ ಬ್ರೋ. ಎಲ್ಲೋ ಗೈಸ್, ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಶಾರು ಮಾತಾಡ್ತಾ ಇದ್ದೀನಿ. ಈ ಲೊಕೇಶನ್ನು ನನ್ನ ವಿಡಿಯೋ ನೋಡಿರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈ ಲೊಕೇಶನ್ನಿಗೆ ನಾನು ಮತ್ತು ಮಣಿ ಬಂದಿದ್ವಿ. ಮಣಿ ಕೊನೆಯಲ್ಲಿ ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಕೊನೆಯಲ್ಲಿ ಮಣಿ ಸ್ವಲ್ಪ ಮೂರ್ಛೆ ಬಿದ್ದೋದ. ಅದು ಯಾಕೆ ಅಂತ ನನಗೂ ಗೊತ್ತಾಗಿಲ್ಲ. ಸ್ವಲ್ಪ ದರ್ಗಾ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಅವನಿಗೆ ಸ್ವಲ್ಪ ಹುಷಾರಾಗಿದ್ದಾನೆ. ನಾನು ಮತ್ತೆ ಈ ವಿಡಿಯೋದಲ್ಲಿ ಈ ಮನೆಯಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಏನೋ ನನಗೆ ಮನೆಗೆ ಹೋದಾಗಲೂ ಸರಿಯಾಗಿ ಮಾಡಿಲ್ಲ ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಾನು ಮತ್ತೆ ಪುನಃ ಇಲ್ಲಿ ಬಂದ್ಬಿಟ್ಟು ಮಾಡೋಣ ಅಂತ ನಾನು ಪುನಃ ಬಂದೀನಿ. ವಿಡಿಯೋ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಒಂದು ಹಿಂದೆ ಸೌಂಡ್ ಕೂಡ ಬಂದಿದೆ. ಹಾಗಾಗಿ ಆಮೇಲೆ ಇನ್ನೊಂದು, ನನಗೆ ಈ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಕೂಡ ಭಯ ಆಗಿತ್ತು. ನಾನು ಯಾವತ್ತೂ ಅಂದರೆ ಸ್ಟಾರ್ಟಿಂಗಲ್ಲಿ ಭಯ ಪಡ್ತಾ ಇದ್ದೆ. ಆಮೇಲೆ ಭಯ ಪಡೋದು ಸ್ವಲ್ಪ ಕಡಿಮೆ ಆಗಿತ್ತು. ಮತ್ತೆ ಭಯ ಸ್ಟಾರ್ಟ್ ಆಗಿದೆ. ಈ ವಿಡಿಯೋ ಈ ಮನೆಗೆ ಬಂದಾಗ ಚಿಕ್ಕ ಮನೆ ಆದರೂ ನಂಗೆ ಸ್ವಲ್ಪ ಭಯ ಆಯಿತು. ಅದಕ್ಕೆ ನಾನು ಇವತ್ತು ಪ್ರಜ್ವಲ್ ಬ್ರೋ ಬಂದಿದ್ರು ನಮ್ಮ ಮನೆ ಹತ್ರ. ಪ್ರಜ್ವಲ್ ಬ್ರೋ ಬನ್ನಿ ಆ ವಿಡಿಯೋ ಯಾಕೆ ನಾನು ಪ್ರಜ್ವಲ್ ಬ್ರೋಗೆ ಇದನ್ನು ಹೇಳಿದೆ. ಅವಾಗ ಅವರು ಪ್ರಜ್ವಲ್ ಬ್ರೋ ಬನ್ನಿ ಬ್ರೋ ಮಾಡೋಣ, ನಾನು ಬರ್ತೀನಿ ಬನ್ನಿ ಬ್ರೋ ಅಂತ. ನನ್ನ ಜೊತೆ ಇವತ್ತು ಪ್ರಜ್ವಲ್ ಬ್ರೋ ಬಂದಿದ್ದಾರೆ. ಬನ್ನಿ ಪ್ರಜ್ವಲ್ ಬ್ರೋ. ಕಾಣಿಸ್ತಿದ್ದಾರಾ ಬ್ರೋ? ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಫಸ್ಟ್ ಟೈಮ್ ಶಾರುಖ್ ಬ್ರೋ ಚಾನಲ್ಗೆ ಬಂದಿರೋದು. ಈ ಥರ ಲೊಕೇಶನ್ ಇದೆ ಅಂತ ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು ಬ್ರೋ ಬನ್ನಿ ಅಂತ. ಸೊ ಅದಕ್ಕೇ ಬಂದಿದ್ದೀವಿ. ಇದರ ಲೊಕೇಶನ್ ಏನಿದೆ ಅಂತ ಹೋಗೋದ ಅಂತ. ಈ ಥರನೇ ಸೇಮ್ ಲಾಸ್ಟ್ ಟೈಮು ಈ ಥರನೇ ಏನೋ ಮೇಲೆ ಉರುಳೋ ಥರ ಸೌಂಡು. ಸೊ ಗೈಸ್ ವೆಯ್ಟ್ ಮಾಡ್ದೇ ವಿಡಿಯೋ ಒಳಗೆ ಹೋಗೋದ ಬ್ರೋ? ಸರಿ ಬನ್ನಿ. ನನಗೆ ಈ ಮನೆ ಒಳಗಡೆ ಹೋಗಕ್ಕೆ ಭಾರಿ ಇವಾಗ ಕುತೂಹಲ ಇದೆ. ಯಾಕಂದ್ರೆ ಈ ಮನೇಲಿ ಭಾರಿ ಬೆಚ್ಚಿಬಿದ್ದೆ ನಾನು. ದೇವರಾಣೆಗಳು ಮಣಿ ಇಲ್ಲಿ ಇದೇ ಜಾಗದಲ್ಲಿ ಬ್ರೋ ಇಲ್ಲಿ ಮೂರ್ಛೆ ಹೋಗ್ಬಿಟ್ಟಿದ್ದ. ನಾನು ಅಲ್ಲಿ ಮನೆ ಒಳಗಡೆ ಅವನು ಇಲ್ಲಿ ನಿಂತ್ಕೊಂಡು ಹೊರಗಡೆ ಅಬ್ಸರ್ವ್ ಮಾಡ್ತಾ ಇದ್ದ. ಈ ಕಡೆಯಿಂದ ಅಲ್ಲಿ ನೀವು ಹೋಗಿ ಒಳಗೆ ನಾನು ನೋಡ್ತೀನಿ ಬ್ರೋ ಅಂತ ಹೇಳ್ದ. ಸರಿ ಅನ್ಬಿಟ್ಟು ನಾನು ಒಳಗೆ ಹೋಗ್ತೀನಿ. ಇಲ್ಲಿ ಮೂರ್ಛೆ ಹೋಗ್ಬಿಟ್ಟಿದ್ದ. ಆ ಮೂರ್ಛೆ ಹೋದಾಗ ನಾನು ಒಳಗೆ ಏನೋ ಸೌಂಡ್ಗಳು ಬರ್ತಾ ಇದೆ ಅಂದ್ಬಿಟ್ಟು ಮಣಿ 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 ಅಂತ ಕಿರಿಸ್ತಾನೆ ಇದ್ದೀನಿ ಬ್ರೋ. ಆಮೇಲೆ ಏನು ಸೌಂಡೇ ಇಲ್ಲ. ಹೊರಗೆ ಬಂದು ನೋಡ್ತೀನಿ, ಇಲ್ಲಿ ಮೂರ್ಛೆ ಹೋಗ್ಬಿಟ್ಟವನೆ. ಆಮೇಲೆ ಎದ್ಬಿಟ್ಟು ಅವನು ಅಣ್ಣ ಹೋಗೋಣ ಅಂತ ಅಂದ. ಆಮೇಲೆ ಮತ್ತೆ ಅವ್ನ ಮೈಂಡಲ್ಲಿ ಏನು ಬಂತೋ ಏನೋ ಗೊತ್ತಿಲ್ಲ. ಬ್ರೋ ಅಣ್ಣ ಒಂದು ಕ್ವಶನ್ಗಳು ಕೇಳ್ಕೊಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಎಂದಿದ್ದಕ್ಕೆ ನಾನು ಕ್ವಶನ್ಗಳು ಕೇಳ್ಕೊಂಡು ಹೋಗಿದ್ದು. ಆಮೇಲೆ ನನ್ನ ಹತ್ರ ನೈಟ್ ವಿಷನ್ ಬೇರೆ ಇರಲಿಲ್ಲ. ನಿಮ್ಮ ಹತ್ರ ನೈಟ್ ವಿಷನ್ ಇದೆ ಅನ್ಸುತ್ತೆ ಅಲ್ಲ? ಇದೆ, ತಂದಿದ್ದೀನಿ. ಅಲ್ಲಿ ಫಿಕ್ಸ್ ಮಾಡಿದ್ದೀನಲ್ಲ. ಸೊ ಗೈಸ್ ಅವ್ರಿಗೆ ಬ್ರೋಗ್ ಹೇಳಿಲ್ಲ. ಸೊ ನೈಟ್ ವಿಷನ್ ಬಂದ್ಬಿಟ್ಟು ಹೊರಗಡೆ ಒಂದು ಫಿಕ್ಸ್ ಮಾಡಿದ್ದೀನಿ. ಮತ್ತು ಇನ್ನೊಂದು ನೈಟ್ ವಿಷನ್ ಇದೆ. ಒಳಗೆ ಹೋದ್ಮೇಲೆ ಏನಾದ್ರು ಆ್ಯಕ್ಟಿವಿಟೀಸ್ ಮಾಡಿದ್ರೆ ಏನಾದ್ರು ಕತ್ತಲ್ಲಿ ಇರಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಬಂದಾಗ ಒಳಗಡೆ ಫಿಕ್ಸ್ ಮಾಡೋದು. ಓಕೆನಾ ಬ್ರೋ? ಸರಿ. ಪ್ರಜ್ವಲ್ ಬ್ರೋ ನನಗೆ ಹೇಳ್ತಾರೆ ಫಿಕ್ಸ್ ಮಾಡ್ಬಿಟ್ಟವ್ರೆ ಯಾವುದೋ ಗ್ಯಾಪಲ್ಲಿ. ಇದೇನು ಬ್ರೋ ಇದು? ಶೀಟ್ ಮೇಲೆ ಏನೋ ಉರುಳೋ ಥರನೇ ಸೌಂಡು. ಲಾಸ್ಟ್ ಟೈಮು ಸೇಮು. ಆಮೇಲೆ ಇನ್ನೊಂದು ಸ್ಟಾರ್ಟ್ ಮಾಡಿದ ತಕ್ಷಣ ಬ್ರೋ ಅಲ್ಲಿ ಏನೋ ಇಲ್ಲಿ ಈ ಚೇಂಬರ್ ಹತ್ರ ಯಾರೋ ನಿಂತಿರಂಗೆ ಕಾಣಿಸ್ತು. ಆದರೆ ಈ ಸರಿ ಏನಿಲ್ಲ ಆಕ್ಟಿವಿಟೀಸ್. ನೋಡಿ ಫ್ರೆಂಡ್ಸ್, ಏನು ಅಲ್ಲಿ ನೋಡಿ ಏನದು ಕಿಟಕಿಯಲ್ಲಿ ಏನು ಕಾಣಿಸ್ತಾ? ಒಂಥರ ಏನೋ ಶಾಡೋ ಅನ್ನಿಸ್ತೈತೆ ಬ್ರೋ. ಕಿಟಕಿದು ಶಾಡೋನೇ ಅನ್ನಿಸ್ತೈತೆ.
ಬ್ರೋ ಎಂಟ್ರೆನ್ಸ್ ಹೆಂಗೆ ಎಂಟ್ರೆನ್ಸ್ ಇದೆ ಬ್ರೋ, ಇದೆ ಎಂಟ್ರೆನ್ಸ್. ಒಂದ್ಸರಿ ಮನೆ ಸುತ್ತಾಕ ಬಂದ್ಬಿಡೋಣ, ಸುತ್ತಾಕ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಅದು ಯಾರು ಇಲ್ಲ ಅನ್ಸ್ತಾ ಇದೆ ಬ್ರೋ. ಲಾಸ್ಟ್ ಟೈಮು ಆಕ್ಟಿವಿಟೀಸ್ ಇತ್ತು, ಈ ಸರಿ ಏನಿರ್ಲಿಲ್ಲ, ಏನಿಲ್ಲ. ಆಕ್ಟಿವಿಟೀಸ್ ಬಂದಾಗ ಒಂದು ಸೌಂಡ್ ಬಂತಲ್ಲ ಬ್ರೋ. ಸೌಂಡ್ ಬಂತು ಅಂದ್ರೆ ಶಾಡೋಸ್ ಏನ್ ಕಾಣಿಸ್ತಿಲ್ಲ. ಆಕ್ಟಿವಿಟೀಸ್ ಇದೆ, ಶಾಡೋಸ್ ಕಾಣಿಸ್ತಿಲ್ಲ. ಇಲ್ಲಿ ಬ್ರೋ, ಇಲ್ಲಿ ಇವನು ಮಣಿ ಇಲ್ಲಿ ಹೋಗ್ಬಿಟ್ಟು ಈ ಕಿಟಕಿ ಹತ್ರ ನೋಡ್ತಾ ಇದ್ದ. ಅವ್ರು ಢಳಿ ಅಂತ ಕಿಟಕಿ ಬಿದ್ದೋಗ್ಬಿಡ್ತು ಬ್ರೋ. ನೋಡಿದ್ದು ಇಲ್ಲಿಂದಾನೆ ಕಿಟಕಿ ಹೆಂಗ್ ಬಿತ್ತಂದ್ರೆ ಸೈಕು ಬ್ರೋ. ನಾನು ಗಾಬರಿ ಬಿದ್ದೋದೆ, ಅವನು ಗಾಬರಿ ಬಿದ್ದೋದ. ಇದೇ ಕಿಟಕಿ. ಇದೇನೋ ಬಾಲ್ ಇದೆ. ಏನೋ ಬಾಲ್ ಇದೆ. ಆದ್ರೆ ಇಲ್ಲಿ ಫಸ್ಟ್ ನಮಗೆ ಕಾಣಿಸಿದ್ದು ಬ್ರೋ ಇಲ್ಲೇ. ಇಲ್ಲಿ ಅವ್ನ ಕಿಟಕಿ ಹತ್ರ ಬಂದ, ಇಲ್ಲಿ ಸೌಂಡ್ ಬಿತ್ತಿದ್ದು. ಯಾರಿದ್ದೀರಾ ಇಲ್ಲಿ? ಯಾರಾದ್ರೂ ಇದ್ದೀರಾ? ಈ ಕಡೆ ಯಾಕೆ ಸೌಂಡ್ ಬಂತು? ಏನಪ್ಪ ಸೌಂಡ್ಗಳೆಲ್ಲ ಬರ್ತಾ ಇದಾವೆ. ಬ್ಯಾಕ್ ಸೈಡ್ ಇಂದ ಏನಿಲ್ಲ ಅಲ್ಲ? ಬ್ಯಾಕ್ ಸೈಡ್ ಇಂದ ಇಲ್ಲ. ಅದೇ ಚಿಕ್ಕ ಮನೆ ಬ್ರೋ. ಅಜ್ಜಿ ತಾತ ಇಬ್ರು ಇರಕ್ ಮಾತ್ರ ಇಟ್ಕೊಂಡಿದ್ರು. ಅವ್ರಿಗೆ ಮಕ್ಳು ಇರ್ಲಿಲ್ವಂತೆ. ಓಕೆ. ಇಬ್ರೇ ಇದ್ದಿದ್ದು. ಎತ್ತವೆಲ್ಲ ಸಾಕೊಂಡು. ಹೌದು, ಇನ್ನೊಂದು ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಇಲ್ಲಿ ಇದ್ರ ಮುಂದೆನೆ ಹೈವೇ ಇದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ವೆಹಿಕಲ್ಸ್ ವಾಯ್ಸಸ್, ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ. ಒಳಗೆ ಹೋಗೋಣ ಅಂತೀರಾ? ಇಲ್ಲ, ನನಗೊಂಚೂರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಜ್ಜಿ ತಾತದ ಅನ್ನೋದು ಇದೊಂಚೂರು ಹೊಸ ಎಕ್ಸ್ಪೀರಿಯನ್ಸೇ ನೋಡೋದು. ಯಾಕಂದ್ರೆ ನಾನು ಮುಂಚೆ ಎದುರ್ತಾ ಇಲ್ಲ, ಅಂದ್ರೆ ಮಿಡ್ಲಲ್ಲಿ ಎದ್ರದ್ ಸ್ವಲ್ಪ ಕಡಿಮೆ ಆಗಿತ್ತು. ಈ ಮನೇಲಿ ಸ್ವಲ್ಪ ಎದ್ರದೆ ಬ್ರೋ. ಇನ್ನೊಂದು ಏನು ಗೊತ್ತಾ ಬ್ರೋ, ಒಂದೊಂದು ಲೊಕೇಶನ್ ಹೋಗ್ತಾ ಸ್ವಲ್ಪ ರೂಢಿ ಆಗ್ಬಿಟ್ಟಿರುತ್ತೆ. ಏನು ಮಾಡೋದು, ಎಲ್ಲ ಕಡೆ ಹೋದ್ರೂ ಅದೇ ಸಹ ಪ್ರಾಬ್ಲಮ್ ಇರುತ್ತಲ್ಲ, ಹಂಗಾಗಿ ರೂಢಿ ಇರುತ್ತೆ. ನೋಡಿ ಯಾರೋ ಮೇಲೆ ನಡೆಯೋ ತರ ಸೌಂಡ್ ಬರ್ತಿದೆ. ಯಾರಾದ್ರೂ ಇದ್ದೀರಾ? ಇದು ಏನ್ ಬ್ರೋ? ಇದು ರೂಮ್. ಇಲ್ಲಿ ನೋಡಿ ಬ್ರೋ, ಇನ್ನೊಂದು ಗಿಡ ನೋಡಿ, ಇಲ್ಲಿ ಮರ. ರೂಮ್ ಹಳೆ ಬಿಲ್ಡಿಂಗ್, ಹಳೆ ಮನೆ ಅನ್ಸ್ತೈತೆ ಬ್ರೋ. ಹೆವಿ ಹಳೆ. ಬರೀ ಅಜ್ಜಿ ತಾತನೇ ಇದ್ರು ಅಂದ್ರೆ. ಓಕೆ. ಬ್ರೋ ಇದೇ ತರ. ಯಾರಿದ್ದೀರಾ ಇಲ್ಲಿ? ಒಳಗೆ ಯಾರು ಇದ್ದೀರಾ? ಒಳಗಿದ್ರೆ ಯಾರಾದರೂ ಹೇಳ್ಬಿಡಿ ಈಗಲೇ. ಸೌಂಡ್ ಕೇಳಿಸ್ತಾ ಇದೆ. ಸೌಂಡ್ ಕೇಳಿಸ್ತು. ಏನು ಬೈ ಅಲ್ಲಾಡ್ತೈತೆ ಗೈಸ್, ಇದು ನೋಡಿ, ಇದು ಹಂಗೆ ಅಲ್ಲಾಡ್ತೈತೆ. ಇದು ಇದೇನಿದು ಒಳಗಡೆ? ಇದೇನೋ ಒಳ್ಳೆ ತೂತಿದ್ದಂಗಿದೆ. ಓಕೆ. ಅಲ್ಲಾಡ್ತಾನೆ ಇದೆ ಇದು. ನೋಡಿ ಬ್ರೋ, ತಲೆ. ಅಜ್ಜಿ, ನಿಮ್ಗೆ ತೊಂದರೆ ಮಾಡಕ್ಕೆ ಬಂದಿಲ್ಲ ನಾವು ಇವಾಗ. ತೂತಾನೆ ಬಿದ್ದೋಯ್ತು ಬ್ರೋ. ಇದು ಇವಾಗ ಬಿದ್ದಿದೆ ಅದು. ಇವಾಗ ನಾನು ಜಸ್ಟ್ ಕ್ಯಾಪ್ಚರ್ ಆಯ್ತು. ಈ ಕಿಟಕಿನೂ ಬ್ರೋ ಲಾಸ್ಟ್ ಟೈಮ್ ಇತ್ತು. ನಾವು ಡೋಸಿಂಗ್ ರಾಡ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ವಲ್ಲ, ಅವು ಹೊಡೆದೋಯ್ತಿದ್ದು. ಅಜ್ಜಿ, ಇಲ್ಲಿದ್ದೀರಾ ನೀವು?
ನಿಮ್ಗೆ ತೊಂದರೆ ಕೊಡೋಕ್ಕಂತೂ ಬಂದಿಲ್ಲ ನಿಮ್ಮ ನೋಡಿದ್ರಾ ಹೇಳ್ದಾಗಲೇ ಸೌಂಡ್ ನೋಡಿ, ಯಾರು ಇಲ್ಲ ನೋಡಿ, ನೀವೇ ನೋಡಿ, ನೀವು ಅಲ್ಲೇ ಇದ್ಕೊಡಿ ನೋಡಿ, ಇಲ್ಲೇ ಸೌಂಡ್ ಬರ್ತಿದೆ ನೋಡಿ ಸೌಂಡ್ ಹೆಂಗೆ ಬರ್ತವೆ. ಇದು ಚೇಂಬರ್ ಅನ್ಸುತ್ತೆ ಬ್ರೋ, ಇಲ್ಲಿ ದೊಣ್ಣೆ ಎಲ್ಲ ಇತ್ತು ಲಾಸ್ಟ್ ಟೈಮು. ಅಜ್ಜಿ ನೀವು ಈ ರೂಮಲ್ಲಿ ಇದ್ದೀರಾ? ತಾತ ಇದೆ, ಅಜ್ಜಿ ತಾತ ಇದು ಇದೇ ರೂಮ್, ಇಲ್ಲೇ ಅನ್ಸುತ್ತೆ ನೋಡಿ ನೋಡಿ ಅಲ್ಲೇ ಬ್ರೋ. ನೋಡಿ ಮತ್ತೆ ನೀವು ಪುನಃ ಅಟ್ಯಾಕ್ಸ್ ಮಾಡಬೇಡಿ, ನಮಗೆ ತೊಂದರೆ ಕೊಡಬೇಡಿ. ನಾವು ಲಾಸ್ಟ್ ಟೈಮ್ ನಿಮ್ಗೆ ಏನು ತೊಂದರೆ ಕೊಟ್ಟಿಲ್ಲ, ನೀವೇ ನಮಗೆ ತೊಂದರೆ ಕೊಟ್ರಿ. ಆದ್ರೂ ನಾನು ಪುನಃ ಬಂದಿದ್ದೀನಿ ನಿಮ್ಮ ಹತ್ರ. ಚಿಕ್ಕ ರೂಮ್ ಅಲ್ಲ? ಚಿಕ್ಕದು ಬ್ರೋ, ಬಟ್ ಆಗಿನ ಕಾಲದಲ್ಲಿ ಇದೆ ದೊಡ್ಡದು ಅನಿಸ್ತೈತೆ ಅಲ್ಲ? ಸೌಂಡ್ಸ್ ನೋಡಿದ್ರೆ ಹೆಂಗೆ, ಅಟ್ಯಾಕ್ಸ್ ಹೆವಿ ಅಟ್ಯಾಕ್ಸ್ ಇದೆ. ಅಜ್ಜಿ ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗ್ದರೆ ನೀವು ಇಲ್ಲಿ ಏನು ಮಾಡ್ತಿದ್ದೀರ ನನಗೂ ಗೊತ್ತಾಗ್ತಿಲ್ಲ ಇಲ್ಲಿವರೆಗೂ. ಏನು ಆಗ್ತಿದೆ ನಿಮಗೆ? ನಿಮ್ಗೆ ಏನು ಅನ್ಸುತ್ತೆ ಬ್ರೋ ಇಲ್ಲಿ? ಏನು ಅನ್ಸುತ್ತೆ? ಏನು ಅಂದರೆ ಏನು ನನಗೂ ಏನಂತ ಕನ್ಫ್ಯೂಷನ್ ಆಗ್ತಿದೆ ನನಗೆ ಇವಾಗ. ಅದೇ ಅವರು ನನಗೆ ತಿಳಿದಿರೋ ಪ್ರಕಾರ ಏನಂದ್ರೆ, ಲಾಸ್ಟ್ ಟೈಮು ನಾವು ಡೋಸಿಂಗ್ ನರ್ಸಲ್ಲಿ ಕೇಳಿದಾಗ ಕಳ್ಳರು ನಾವೇ ಅಂತ ಅನ್ಕೊಂಡಿದ್ದೀರಾ ಅಂದಾಗ ಹ್ಞೂ ಅಂದರು. ಅದೇ ಈ ವಿಚಾರದಿಂದ ಮತ್ತೆ ಅಟ್ಯಾಕ್ಸ್ ಆಗ್ತಿರ್ಬೋದು. ನಾವು ನನ್ನ ಕ್ವಶನ್ ಕರೆಕ್ಟಾಗಿ ಕೇಳಕ್ಕಾಗಿಲ್ಲ ಬ್ರೋ, ಗಾಬರಿ, ಸುಸ್ತು, ಏನು ಮಾಡೋಣ ಗೊತ್ತಾಗ್ತಿಲ್ಲ. ನಡೆಯುವ ಅಜ್ಜಿ, ನಾನು ನಿಮ್ಮ ಜೊತೆ ಮಾತಾಡ್ಬೇಕಂತಾನೆ ಬಂದಿರೋದು. ನಾವು ಏನಕ್ಕೆ ಈ ಥರ ಇದು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಬ್ರೋ ನೀವು ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಯಾವ ಥರ ಫೀಲ್ ಹೊಡಿತು? ಅಂದರೆ ಅವ್ರ ಕಮ್ಯುನಿಕೇಶನ್ ಆಯ್ತಾ ಅಂತ? ಕಮ್ಯುನಿಕೇಶನ್ ಆಯಿತು, ಚೆನ್ನಾಗೇ ಮಾತಾಡ್ತಾ ಇದ್ರು. ಆದರೆ ಅವ್ರು ಏನೋ ಅಟ್ಯಾಕ್ಸ್ ಹೆವಿ ಇದ್ವು. ಆಮೇಲೆ ನನ್ನ ಕ್ವಶನ್ ಬ್ರೋ, ಕ್ಲೋಸಿಂಗ್ ಗ್ಲಾಸ್ ಇಟ್ಕೊಂಡು ಹಿಂಗೆ ಕೇಳ್ತಾ ಇದ್ದೀನಿ, ಸುರ್ರು ಅಂತ ಬಾಟ್ಲು, ಬಿಯರ್ ಬಾಟ್ಲು ಹೇಡ್ ಅಂತ ಹೊಡೆದೋಯ್ತು ಬ್ರೋ. ನಾನು ಬೆಚ್ಚ ಬಿದ್ದೋದೆ ಹಂಗೆ. ಬ್ರೋ ಇವಾಗ ಅಜ್ಜಿ ತಾತಾಗ ಇಬ್ರಿಗೆ ಏನಾದ್ರು ಜಗಳ ಆಯ್ತಾ? ಇಲ್ಲ 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 ಅಲ್ವಾ? ಚೆನ್ನಾಗಿದ್ರು ಬ್ರೋ ಇಬ್ರು. ಅದೇ ಈ ಕಳ್ಳಯಿಂದಾನೆ ಸ್ವಲ್ಪ. ಅಜ್ಜಿ ಏನೇ ಕಳ್ತಿದ್ದೀರಾ? ನನ್ನ ಪ್ರಕಾರ ಇಲ್ಲ, ಅಜ್ಜಿ ಒಬ್ಬರೇ ಇರೋದು ಅನ್ಸುತ್ತೆ, ತಾತ ಏನಿಲ್ಲ ಅನ್ಸುತ್ತೆ. ನನ್ಗಿಲ್ಲ ಅನ್ಸ್ತಾ ಇದೆ. ಅವ್ರಿಗೆ ಏನೋ ಆತ್ಮಶಾಂತಿ ಸಿಕ್ಕಿಲ್ಲ. ಅದೇನೇ ಅಜ್ಜಿದ ವಯಸ್ಸೇ ಕೇಳಿಸ್ತಿರೋದು. ಅವ್ರ ತಾತಂದ ಏನೋ ನನಗೇನು ಫೀಲ್ ಹೊಡಿದಿಲ್ಲ. ಇಲ್ಲ ಫಿಕ್ಸ್. ಆದ್ರೆ ಅಟ್ಯಾಕ್ಸ್ ಮಾಡ್ತಿರೋದಂದ್ರೆ ಅಜ್ಜಿ ಅಟ್ಯಾಕ್ಸ್ ಮಾಡ್ತಾರ? ಅಜ್ಜಿ ಅಟ್ಯಾಕ್ಸ್. ಅವ್ರಿಗೆ ಏನಾದ್ರು ಆತ್ಮಶಾಂತಿ ಸಿಕ್ಲಿಲ್ಲ ಅಂದ್ರೆ ಅವ್ರಿಗೆ ಮಾಡೇ ಮಾಡ್ತಾರೆ. ಶಾಂತಿ ಸಿಗಕ್ಕೆ ಏನಾದ್ರು ಮಾಡ್ಬೇಕು ನಾವು, ಅಷ್ಟೇ, ಏನೇನಿಲ್ಲ. ಏನೋ ಸೌಂಡ್ಸ್ ಕೇಳ್ತಿದ್ದ. ಅಜ್ಜಿ ನೀವೇನದು? ಅಜ್ಜಿ ಅಜ್ಜಿ ನೀವು ಇಲ್ಲಿದ್ರೆ ಏನಾದ್ರು ಸೌಂಡ್ ಮಾಡ್ತೀರಾ? ಅಜ್ಜಿ ಫಿಕ್ಸ್ ಬ್ರೋ, ನೀವು ಹೇಳ್ದಂಗೆ. ಅಳ್ಬೇಡಿ ಅಜ್ಜಿ. ಸ್ವಲ್ಪ ಆಕ್ರೋಶವಾಗಿ ಅಳ್ತಿರೋ ಹತ್ರ ಕಾಣ್ತಿಲ್ಲ. ನಮ್ಮಿಂದ ಏನಾದ್ರು ತೊಂದರೆ ಆಗ್ತಿದ್ಯಾ ನಿಮ್ಗೆ? ನಾವು ಬಂದಿದ್ದು ಏನಾದ್ರು ನಿಮ್ಗೆ? ಇನ್ನೊಂದು ಬ್ರೋ, ಲಾಸ್ಟ್ ಟೈಮ್ ನಮಗೆ ಬಂದಾಗ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಮ್ಮಿಬ್ರಿಗೂ. ಅದೇ ಇದ್ರದ್ದು ಎನರ್ಜಿ ಇರುತ್ತೆ ಬ್ರೋ, ಎಫೆಕ್ಟ್ ಬ್ರೋ. ಬಿದ್ದೋಗೋ ಥರನೇ ಇದೆ ಇದೂನು, ಬಿದ್ದೋಗೋ ಥರನೇ ಇದೆ. ಹಳೇದಲ್ವಾ ಬ್ರೋ, ಸಿಕ್ಕಾಪಟ್ಟೆ ಹಳೇದು. ಏನು ಮಾಡೋದ ಅಂದರೆ ಏನು ಮಾಡೋದು? ನಿಮ್ಗೇನು ಅನ್ನಿಸ್ತೈತೆ? ನನಗೆ ಸೌಂಡ್ ಕೇಳಿಸ್ತೈತೆ ನೋಡಿದ್ರ, ಸೌಂಡ್ ಕೇಳಿಸ್ತೈತೆ. ಆ ರೂಮಲ್ಲಿ ಅನ್ನಿಸ್ತೈತೆ. ಬನ್ನಿ ಬ್ರೋ, ಈ ರೂಮಲ್ಲಿ ನೋಡೋದ? ಒಂದು ಕೆಲಸ ಮಾಡೋಣ, ಈ ರೂಮಲ್ಲಿ ಮೂವಿ, ನಾನು ಈ ರೂಮ್ಗೆ ಹೋಗ್ತೀನಿ. ಏನಂತೀರಾ? ಹಾಂ ಬ್ರೋ, ನೀವು ಹುಷಾರು. ಅಜ್ಜಿ ಈ ರೂಮಲ್ಲಿ ನಾನು ಒಬ್ಬನೇ ಇದ್ದೀನಿ. ನೀವು ಈ ರೂಮಲ್ಲಿ ಇದ್ದೀರಾ ಅಂದರೆ ಏನಾದ್ರು ಸೌಂಡ್ ಮಾಡೋಕ್ಕಾಗುತ್ತಾ? ಇಲ್ಲ ನನ್ನ ಕಣ್ಣಿಂದ ಕಾಣಿಸ್ಕೋತೀರಾ? ಇಲ್ಲಿ ನಾನು ಒಬ್ಬನೇ ಇದ್ದೀನಿ, ಇಲ್ಲಿ ಈ ರೂಮಲ್ಲಿ. ಹಾಂ ಇಲ್ವಾ? ಇಲ್ಲೂ ಇಲ್ಲ ಬ್ರೋ, ಇಲ್ಲೂ ಸೌಂಡ್ ಏನು ಬರ್ತಿಲ್ಲ. ಏನು ಅನ್ನಿಸ್ತಿದೆ?
ಅಜ್ಜಿ ಹೆಂಗೆ ಬ್ರೋ ಇದು ಒಳಗೆ ನೋಡೋಣ ಅಂತೀರಾ ಅಜ್ಜಿ ಬ್ರೋ ನೀವೇನಾ ಅದು ಅಜ್ಜಿ ಅಜ್ಜಿ ನೀವೇನಾ ಅದು ಇದೇನು ಬ್ರೋ ಇದು ಅಜ್ಜಿ ನಾನು ನಿಮಗೆ ಮೊಮ್ಮಗನ ಥರ ಅಂದ್ಕೊಂಡು ನಂಬೋದು ನಾವ್ಯಾರು ಕಳ್ತನ ಮಾಡೋಕ್ಕೆ ಏನು ಬಂದಿಲ್ಲ ನಿಮ್ಮದು ಮೋಸ್ಟ್ಲಿ ಕಳ್ತನ ಮಾಡೋದು ಏನಾರು ನಮ್ಮನ್ನ ಆ ಥರ ಏನಾರು ಅಂದ್ಕೊಂಡಿದ್ದಾರೋ ಅಂತ ಮೇ ಬಿ ಅದೇ ಅಜ್ಜಿ ಕಳ್ತನ ಮಾಡೋರು ಅಂತ ಅಲ್ಲ ನಿಮ್ಮ ಮೊಮ್ಮಗನ ಥರ ಅಂದ್ಕೊಂಡು ನಮ್ ಇದು ಮಾಡ್ಬೋದು ನಿಮ್ಗೆ ಏನು ಕಷ್ಟ ಇದೆ ನಮ್ಗೆ ಹೇಳ್ಕೊಡಿ ನಮಗೆ ನಂಬಿ ನಂಬಿಟ್ಟು ನೀವು ಬಾಗ್ಲು ತೆಗೀರಿ ನಂಬಿ ತೆಗಿತೀರಾ ಓಪನ್ ಆಗ್ತದೆ ಓಪನ್ ಆಗ್ತಿದೆ ಅಜ್ಜಿ ಅಜ್ಜಿ ಇಲ್ಲಿ ಬ್ರೋ ಮುಚ್ತಾ ಇದೆ ಇದು ಆಗುತ್ತೆ ಮುಚ್ಚಕ್ಕೆಲ್ಲ ಮುಚ್ಚಕ್ಕಾಗುತ್ತೆ ಅಂದ್ರೆ ಬಟ್ ಇದಿಲ್ವಲ್ಲ ಬೋಲ್ಟ್ ಇದ್ದೀರಾ ಬ್ರೋ ಆದ್ರೆ ನೀವು ಬ್ರೋ ಇವಾಗ ನೀವು ತಳ್ಳಿದ್ರಲ್ಲ ತಳ್ಳ ಗಟ್ಟಿ ಇತ್ತ ಇಲ್ಲ ಇಲ್ಲ ಲೂಸ್ ನಾವೇನಂದ್ವಿ ಗೊತ್ತಾ ನಾನು ನಿಮ್ಮ ಮೊಮ್ಮಗನ ಥರ ಅನ್ಕೊಳ್ಳಿ ನಾನು ನಿಮ್ಗೇನು ಕೆಟ್ಟದ್ದು ಇದು ಮಾಡಕ್ ಹೋಗಿಲ್ಲ ಅದೇ ನಾವು ಕಳ್ತನ ಮಾಡಕ್ಕಂತ ಬಂದಿಲ್ಲ ಅಂತ ಹೇಳಿ ನಂಬೋದು ಅಂತ ಹೇಳಿದ್ನಲ್ಲ ಮೋಸ್ಟ್ಲಿ ನಂಬಿರ್ಬೋದು ಆ ನಂಬಿಕೆಯಿಂದ ಏನಾದ್ರು ಒಳಗೆ ಬಿಟ್ಟಿದ್ಯಾ ಏನಂತ ಗೊತ್ತಿಲ್ಲ ಆದ್ರೆ ನೀವು ಫಸ್ಟ್ ನೀವು ಮುಟ್ಟದಾಗ ಅಜ್ಜಿ ನಾವು ಇವಾಗಲೇ ಹೇಳ್ತಾ ಇದೀವಿ ನಾವು ಕಳ್ತನ ಮಾಡಕ್ ಬಂದಿಲ್ಲ ನಾನು ನಂಬೋದು ಆರಾಮಾಗಿ ನಂಬೋದು ನಮ್ಮನ್ನ ನಿಮ್ಗೇನು ಕಷ್ಟ ಇದೆ ಹೇಳ್ಕೊಳಿ ಅಲ್ವಾ ಬ್ರೋ ಈ ಬಾಟ್ಲಿಗಳು ಎಲ್ಲಿಂದ ಬರ್ತಾ ಇದಾವ ಬ್ರೋ ಏನಂತಾನೆ ಗೊತ್ತಾಗ್ತಿಲ್ಲ ಇದೇ ಬಾಟ್ಲಿ ಬ್ರೋ ಲಾಸ್ಟ್ ಟೈಮು ಇದೇ ಸ್ಪಾಟ್ ಅಲ್ಲಿ ನಾನು ಹಿಂಗ್ ನಿಂತಿದ್ದು ಅಲ್ಲಿಂದ ಮಣಿ ಕ್ಯಾಪ್ಚರ್ ಮಾಡ್ತಿದ್ದ ಒಂದ್ ಇದ್ ಮಾಡೋದಾ ಏನು ಒಂದ್ ಕೆಲಸ ಮಾಡೋದಾ ಏನು ಇನ್ನೊಂದು ನೈಟ್ ವಿಷನ್ ಕ್ಯಾಮ್ರಾ ಇದೆಯಲ್ಲ ಅಲ್ಲಿ ನಮ್ಗೆ ಆಕ್ಟಿವಿಟೀಸ್ ಬಂದ್ಬಿಟ್ಟು ಡೋರ್ ಹತ್ರ ನಡೀತಿದೆ ಮೋಸ್ಟ್ಲಿ ಅಲ್ಲಿ ಕಾಣಿಸ್ಬೋದು ಹೇಳಕ್ ನೋಡಿ ಬಂದ್ವಿ ಅಜ್ಜಿ ಒಂದ್ ನಿಮಿಷ ಬಂದ್ವಿ ಅಲ್ಲಿ ಅದ್ರ ಹತ್ರ ಕ್ಯಾಪ್ಚರ್ ಮಾಡೋದು ಚಾನ್ಸಸ್ ಇದೆ ತುಂಬಾ ಚಾನ್ಸಸ್ ಇದೆ ಅಲ್ಲೋದ್ ಮಾಡ್ಬಿಡೋದು ಅಂತ ಮಾಡೋಣ ಬನ್ನಿ ಅಜ್ಜಿ ನಿಮ್ಗೆ ಮಾತಾಡಕ್ ಬಂದ್ರೆ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ನಮಗೂ ಅರ್ಥ ಆಗ್ತಿಲ್ಲ ಬ್ರೋ ಇಲ್ಲಿಟ್ರೆ ಕರೆಕ್ಟ್ ಅನ್ಸುತ್ತಲ್ಲ ಇಲ್ಲೇ ಇಡಿ ಇಲ್ಲಿ ಯಾರೋ ನಡೆದಂಗೆ ಆಗ್ತಾ ಇದೆ ಬ್ರೋ ಇಲ್ಲಿ ಯಾರೋ ನಡೆದಂಗೆ ಆಗ್ತಾ ಇದೆ ನೋಡ್ಕೊ ಬರ್ಲಾ ನೋಡಿ ಹುಷಾರಾದ್ರೆ ಇಲ್ಲಿ ಯಾರಾದ್ರೂ ಇದ್ದೀರಾ ಅಮ್ಮ ಅಜ್ಜಿ ನೀವು ಇಲ್ಲೇ ಇದ್ದೀರಾ ಇಲ್ಲೇ ಇದ್ರೆ ಏನಾದ್ರು ಸೌಂಡ್ ಮಾಡಕ್ ಏನಾದ್ರು ಆಗುತ್ತಾ ಬ್ರೋ ಹುಷಾರು ಬ್ರೋ ಹಾ ಬ್ರೋ ಅಜ್ಜಿ ನೀವು ಇಲ್ಲೇ ಇದ್ದೀರಾ ನೈಟ್ ವಿಷನ್ ಕ್ಯಾಮ್ರಾ ಸಿಗ್ತಿಲ್ಲ ಲಾಸ್ಟ್ ಟೈಮು ಭಾರಿ ಗಾಬರಿ ಬಿದ್ದಿದ್ದೆ ಮಾತ್ರ ಈ ಸಲನೂ ಅದು ರೆಸ್ಪಾಂಡ್ ಮಾಡ್ತಿದ್ಯಾ ನಾವು ಹೇಳಿದ್ವಲ್ಲ ನೋಡಿದ್ರ ಬ್ರೋ ಆ ಥರ ಫೀಲಿಂಗಲ್ಲಿ ಏನೋ ಒಂದು ಹೇಳಿದ್ರೆ ನಂಬ್ತೈತೆ ಅನ್ನಿಸ್ತೈತೆ ನಂಗೆ ಯಾಕೋ ಬಟ್ ನಂಬಿ ಮೋಸ ಮಾಡೋ ಥರ ಎಲ್ಲ ಮಾಡಬಾರ್ದು ನಾವು ಇವಾಗ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಏನೋ ಒಂದು ಮಾಡ್ಬೇಕು ಬ್ರೋ ಅವ್ರಿಗೇನು ಆಸೆ ಇದೆ ಅಂತ ಶಾಂತಿ ಬ್ರೋ ಏಜ್ ಆದ್ರೂ ಇನ್ನೂ ಶಾಂತಿ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ನಿಜ ಇನ್ನೂ ಎಷ್ಟು ಕಷ್ಟದಲ್ಲಿ ಇರ್ಬೋದಲ್ಲ ಹೌದು ಇಲ್ಲೇ ಸೆಟ್ ಮಾಡ್ತೀರಾ ಬ್ರೋ ನಿಮ್ಮದು ಇದು ಪವರ್ ಬ್ಯಾಂಕ್ ತೆಗಿರಿ ಬ್ರೋ ಅದು ಫಿಕ್ಸ್ ಮಾಡೋದು ಸರಿ ನಾನು ಕ್ಯಾಮ್ರಾ ಆಫ್ ನಂದು ಆನಲ್ಲಿ ಇರುತ್ತೆ ಏನು ಸೌಂಡ್ ಮಾಡ್ತಾರಲ್ಲ ಮೋಸ್ಟ್ಲಿ ನಾವು ಮಾತಾಡಿದೆ ತುಂಬ ನಂಬಿದೆ ಅನಿಸ್ತೈತೆ ನನಗೆ ಯಾಕೋ ನನಗೂ ಹಾಗೆ ಅನಿಸ್ತದೆ ಹಿಡ್ಕೊಂಡಿದ್ರು ಆಯ್ತು ಅವರೆಲ್ಲ ಬ್ರೋ ಸೆಟ್ ಆಯಿತು ಆ್ಯಂಗಲ್ ನೋಡ್ತಾ ಇದ್ದೀನಿ ಓಕೆ ಅಲ್ವಾ ಓಕೆ ನಿಮಿಷ ಓಕೆನಾ ಹಾಂ ಓಕೆ ಸರಿ ಓಕೆ ಬ್ರೋ ಇವಾಗ ಹಾಂ
ಸಪ್ರೇಟ್ ಆಗಿ ಇರೋಣ ಸ್ವಲ್ಪ ಸರಿ, ಇದ್ಬಿಟ್ಟು ಚೆಕ್ ಮಾಡೋಣ. ಓಕೆ ಇವಾಗ ಏನು ಮಾಡೋದು, ನೀವು ಈ ರೂಮ್ನಲ್ಲಿ ಇದು ಮಾಡ್ತೀರಾ? ನಾನು ಇಲ್ಲಿ ಹೋಗ್ತೀನಿ. ಸರಿ ಓಕೆ ನಾವು ಇಲ್ಲಿ ಏನು ಆಕ್ಟಿವಿಟೀಸ್ ಮಾಡ್ತೀವಿ ನಾನು ಇದು ಮಾಡ್ತೀನಿ. ಓಕೆನಾ? ಸರಿ ಬ್ರೋ, ನಾನು ಹಂಗೆ ಚೆಕ್ ಮಾಡ್ತಾ ಇರ್ತೀನಿ ನೈಟ್ ವಿಷನಲ್ಲಿ. ಅವಾಗ ನೋಡಲ್ಲ, ಇದು ಕೈಯಲ್ಲೇ ಇರಬೇಕಿತ್ತು ನೈಟ್ ವಿಷನ್, ಅದಕ್ಕೇನೆ. ಸರಿ. ಇಲ್ಲೇನು ಸೌಂಡು? ಇಲ್ಲೇನು ಸೌಂಡು? ಸೌಂಡ್ ಬಂತು ತಾನೆ? ಹಿಂದೆ ಏನಾದ್ರು ಬರ್ತಿದ್ದ? ಅಜಯ್, ಹಿಂದೆ ಏನಾದ್ರು ಬರ್ತಿದ್ದೀರಾ? ಬನ್ನಿ ಇಲ್ಲೇ. ನಿಮ್ಮ ಮೊಮ್ಮಗನ ಥರ ಅಂದ್ಕೊಂಡು ನನ್ನ ಹತ್ರ ಬಂದು ಮಾತಾಡ್ಬೋದು. ನಾನು ಯಾಕೆ ಕಳ್ಳನೂ ಅಲ್ಲ ಇಲ್ಲಿ. ಬ್ರೋ ಏನದು ಸೌಂಡು? ಇಲ್ಲಲ್ಲ ಬ್ರೋ, ಈ ಕಡೆನೇ ಸೌಂಡ್ ಬರ್ತಿದೆ. ಇಲ್ಲೇನೆ ಸೌಂಡ್ ಬರ್ತಿರೋದು. ಇಲ್ಲೇನೆ ಸೌಂಡ್ ಬರ್ತಿರೋದು. ಎಕ್ಸ್ಟ್ರಾ ಬಾಟ್ಲು ಹೆಂಗ್ ಬಂತು ನೋಡಿ, ಎಕ್ಸ್ಟ್ರಾ ಬಾಟ್ಲು. ಅಜ್ಜಿ, ಕ್ಯಾಮ್ರಾಗ ಏನಾದ್ರು ಎಫೆಕ್ಟ್ ಹೊಡಿಯೋಕೆ ಏನಾದ್ರು ಟ್ರೈ ಮಾಡ್ತಾ ಇದೆಯಾ? ಅಷ್ಟು ಇರ್ಬೋದು. ಅಜ್ಜಿ, ನಮಗೇನು ನಾವು ಕಳ್ರು ಅಂತಲ್ಲ. ಏನು ಹೇಳಿ ನಾವು ಇಷ್ಟೊತ್ತಲ್ಲಿ ನಿಂತ್ಕೊಂಡೇನೋ ಮಾಡಿದ್ವಲ್ಲ, ಅಜ್ಜಿ ಏನೋ ಗೊತ್ತಾಗ್ತದೆ, ಏನೋ ಮಾಡಕ್ ಬಂದಿದೀವಿ ನಾವು ಅಂತ. ಮೇ ಬಿ ಬಟ್ ನೈಟ್ ವಿಷನ್ ಇದೇನು ಕಾಣಿಸ್ತಿಲ್ಲ. ನಾನು ನೋಡಲಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಏನು ಕಾಣಿಸಿಲ್ವಾ? ನಾನು ಅಬ್ಸರ್ವ್ ಮಾಡಿಲ್ಲ, ನೈಟ್ ವಿಷನ್ ನೋಡಿಲ್ಲ. ಅದೇ ಬ್ರೋ, ನಾವು ಇಷ್ಟೊತ್ತು ನಿಂತ್ಕೊಂಡು ಏನೋ ಮಾಡಿದ್ವಲ್ಲ, ಏನೋ ಮಾಡ್ತಾ ಇದೀವಿ ಅಂತ, ಅದಕ್ಕೇನೋ ಅಟ್ಯಾಕ್ ಮಾಡೋ ಥರ ನಾವು ಮಾಡ್ತಾ ಇರ್ಬೋದು ನೀವು. ನೋಡಿ ಆ ಬಾಟ್ಲು ಬಂದೈತೆ. ನಿಮ್ಗೆ ಒಳಗಡೆ ಏನಾರು ಆಯ್ತಾ ಆಕ್ಟಿವಿಟೀಸ್? ಏನು ಇದೇ ಇಲ್ಲ, ಸೌಂಡ್ಸು ಇಲ್ಲ, ಏನು ಇಲ್ಲ. ಇಲ್ಲಿ ಸೌಂಡ್ ಬಂದಿತ್ತು, ನಾನು ನಿಮ್ಗೆ ಕೇಳಿದ್ದು. ಬ್ರೋ, ಯಾಕೋ ನಮ್ಗೆ ಇದು ಮಾಡೋ ತರ ಅನ್ಸ. ನಮ್ಗೆ ಏನಂದ್ರೆ ಅವ್ರಿಗೆ ಅದೇ ಮೈಂಡ್ ಸೆಟ್ ಅಲ್ಲೇ ಇದ್ದಾರೆ. ಬಂದಿದ ತಕ್ಷಣ ಅವ್ರು ಕಳ್ರು ಅನ್ಕೊಂಡಿದ್ದಾರೆ. ಅದೇ ಬಂದವ್ರಿಗೆಲ್ಲ ಕಳ್ರ ಅನ್ಕೋತಿದ್ದಾರೆ. ಅಜ್ಜಿ ನೋಡಿ, ನಾವು ಕಳ್ರಲ್ಲ, ನಾವು ಏನು ಪ್ರಜ್ವಲ್ ಬ್ರೋನು ಹೇಳಿದ್ರು, ಮೊಮ್ಮಗ ಅಂತ ತಿಳ್ಕೊಳ್ಳಿ ಅಂತ. ನೀವು ಪ್ಲೀಸ್ ಈ ತರ ಅಪಾರ್ಥ ಮಾಡ್ಕೋಬೇಡಿ. ನಾವೇನು ತೊಂದರೆ ಕೊಡಕ್ಕಂತೂ ಬಂದಿಲ್ಲ ನಿಮ್ಗೆ ಬ್ರೋ. ಬೆಟರ್ ನಾವು ಕ್ವಶನ್ಸ್ಗಳು ಕೇಳ್ಕೊಂಡು ಹೊರಟ್ಬಿಡೋಣ ಬ್ರೋ. ಅದೇ ಮಾಡೋದ. ಟೌಸಿಂಗ್ ನೋಡಿ ತಂದಿದ್ದೀರಲ್ವಾ ಅಜಯ್? ನಿಮ್ ಹೇಳ್ತಾರಲ್ವಾ, ನಿಮ್ಮ ಹತ್ರ ಮಾತಾಡ್ತೀವಿ ಇವಾಗ. ನಿಮ್ಗೆ ಮಾತಾಡಕ್ಕಂತಾನೆ ಬಂದಿರೋದು. ಏನಿಲ್ಲ ಬ್ರೋ, ಏನಿಲ್ಲ. ಏನ್ ಸರಿ, ಇವಾಗ ಅದೇ ಕ್ವಶನ್ಸ್ಗಳು ಕೇಳ್ಬಿಟ್ಟು ಯಾರು ಈ ರೂಮಲ್ಲೇ ಮಾಡೋದು? ಈ ರೂಮಲ್ಲೇ ಕ್ವಶನ್ಸ್ಗಳು ಕೇಳ್ಬಿಟ್ಟು ಹೊರಟ್ಬಿಡೋಣ ಬ್ರೋ. ಇದು ನೈಟ್ ಬ್ರೋ, ಇದು ನೈಟ್ ಬ್ರೋ, ಇದು ನೈಟ್ ಬ್ರೋ ಫಿಕ್ಸು ಬ್ರೋ. ಈ ರೂಮಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಬ್ರೋ. ತಲೆ ಮೇಲೆ ಬಿತ್ತು ಬ್ರೋ. ಅಜ್ಜಿ, ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ನಿಮ್ಗೆ ಏನಕ್ಕೆ ತೊಂದರೆ ಮಾಡ್ತಿದೀವ ನಾವು? ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಬಂದ್ರೆ ಈ ತರ ಎಲ್ಲ ಏನಕ್ಕೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ನನ್ನನ್ನೇನೋ ಅನ್ಕೋಬಿಟ್ಟವ್ರ ಬ್ರೋ ಇವರು. ಅದೇ ಬ್ರೋ, ಅದೇ ನಾನ್ ಮತ್ತೆ ನಿಮಗ್ ಕರ್ಕೊ ಬಂದಲ್ಲ, ಯಾರನ್ನೋ ಇನ್ನೊಬ್ಬನ್ ಕರ್ಕೊ ಬಂದ್ಬಿಟ್ಟವ್ನೆ ಅಂತ ಅಟ್ಯಾಕ್ ಮಾಡ್ತಾ ಇದ್ದಾರೆ ಬ್ರೋ ನನ್ನ ಮೇಲೆ. ಏನ್ ಮೊಮ್ಮಗ ಅಂದಿದ್ ಏನಾರು ಕೋಪ ಮಾಡ್ಕೊಂಡವ್ರ? ಅವ್ರಿಗೆ ಮಕ್ಳು ಇರ್ಲಿಲ್ಲ ಬ್ರೋ. ಅದಕ್ಕೆ ನಾವು ಮೊಮ್ಮಕ್ಳು ತರ ಅನ್ಕೊಳ್ಳಿ ಅಂತ ಅಷ್ಟೇ ಹೇಳಿರೋದು. ಅಲ್ಲ ನನಗೆ ಅನ್ಸ್ತಿರೋದು ಇವಾಗ, ನಾನು ಅವಾಗ ಒಂದ್ಸರಿ ಇವ್ನ ಮಣಿನ್ ಕರ್ಕೊ ಬಂದಿದ್ದೆ, ಇವಾಗ ನಿಮಗ್ ಕರ್ಕೊ ಬಂದೀನಲ್ಲ, ನಾನೇ ಏನೋ ಮಾಡ್ತಾ ಇದೀನಿ ಇಲ್ಲಿ ಅಂತ ಅನ್ಸ್ಬಿಟ್ಟೈತಾ ಇವ್ರಿಗೆ. ಅದು ಇದ್ರಲ್ಲಿ ಕೇಳ್ಬಿಡೋದ ಬಿಡಿ. ಕೇಳ್ಬಿಡೋಣ, ಇದ್ರಲ್ಲಿ ಕೇಳ್ಬಿಡೋದ. ಇದು ಇಟ್ಕೊಡ್ತೀರಾ? ಕೊಡಿ. ಸೊ ಅಜ್ಜಿ ತಾತ, ನಾನು ನಂಬಿರೋದು ನೀವಿಬ್ರು ಇಲ್ಲೇ ಇದ್ದೀರಾ ಅಂತ. ನನ್ನ ಕೆಲವು ಪ್ರಶ್ನೆಗಳಿದಾವೆ ನಿಮಗೆ, ಅದನ್ನ ಕೇಳ್ಬಿಡ್ತೀನಿ. ಅಜ್ಜಿ, ನಾನು ನಿಮಗೆ ಕೇಳ್ತಾ ಇರೋದು ಪ್ರಶ್ನೆ ಇದು. ನಿಮ್ ಜೊತೆ ನಿಮ್ಮ ಹಸ್ಬೆಂಡ್ ಅಂದ್ರೆ ನಿಮ್ಮ ಪತಿ, ನೀವು ಪತ್ನಿ, ಅವರ ಪತಿ, ನಿಮ್ ಜೊತೆ ತಾತ ಕೂಡ ಇದೆಯಾ? ಇಲ್ಲ, ನಾವು ಅನ್ಕೊಂಡಿದ್ದು ಸತ್ಯ. ಅಜ್ಜಿ, ಥ್ಯಾಂಕ್ ಯು. ಕೊನೆ ಬಾರಿ ಕೂಡ ನೀವು ನಮ್ಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರಿ. ಈ ಸರಿನೂ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ನೀವು ಆ ತಾತನ
ಕಾಯ್ಕೊಂಡು ಇಲ್ಲೇ ಇದ್ದೀರಾ? ಕಾಯ್ಕೊಂಡಿದ್ರೆ ಬ್ರೋ ನಾನು ಅವ್ರಿಗೆ ಹೇಳು ಇಲ್ಲ ಇದನ್ನ ಜೋಡಿಸಿ ಬಿಡಿಸಿ ಅಂತ, ಅವ್ರ ಗ್ಯಾಪ್ನ ಹಿಡ್ಕೊಂಡು ಅವ್ರು ನೋಡಿ ಬ್ರೋ ಬಂದು ಇದು ಮಾಡಿದ್ರಾ? ಮಾಡಿದ್ದೆ. ಮೋಸ್ಟ್ಲಿ ಅದೇ ನಿಮ್ಮ ಕನೆಕ್ಷನ್ ತುಂಬ ಇದೆ, ಹಂಗಾರೆ ನೀವೇ ಅಳ್ತಿದೆ. ಅಜ್ಜಿ ಅಜ್ಜಿ ಅಳ್ಬೇಡಿ ಅಜ್ಜಿ. ನಿಮ್ ಜೊತೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಇದನ್ನ ಬಿಡಿಸಿ. ನಿಮ್ಗೆ ನಾನು ಏನೇ ಕ್ವಶನ್ ಕೇಳಿದ್ರು ನಿಮ್ಗೆ ಹೌದು ಅಂತ ಅನ್ಸಿದ್ರೆ ಅದನ್ನ ಬಿಡಿಸಿ, ಇಲ್ಲಾಂದ್ರೆ ಜೋಡಿಸಿ ಅಥವಾ ಬಿಡಿಸಿ, ಆಯ್ತಾ? ಸೊ ನನ್ನ ಎರಡನೇ ಪ್ರಶ್ನೆ ಅಜ್ಜಿ, ನೀವು ಇಲ್ಲಿ ತಾತನ ಕಾಯ್ಕೊಂಡು ಅವ್ರು ಬರ್ತಾರೆ ಅಂತ ಇಲ್ಲೇ ಇದ್ದೀರಾ? ಹೌದು ಅಂದ್ರೆ ಜೋಡಿಸಿ, ಇಲ್ಲಾಂದ್ರೆ ಬಿಡಿಸಿ. ಹೌದು ಬ್ರೋ, ಇಲ್ಲಿ ನೋಡಿ ಬ್ರೋ, ಅವ್ರಿಗೆ ಕಾಯ್ಕೊಂಡಿದಾರಂತೆ. ಅಳ್ತಿದೆ ನೋಡಿದ್ರಾ? ಸೇಮ್ ಪಾಪ ಮೋಸ್ಟ್ಲಿ ಎಮೋಷನಲ್ ಆಗಿದ್ದಾರೆ ಇವಾಗ. ಹಂಗಾರೆ ಅವ್ರ ಏನ್ ಮಾಡೋದು ಅಂತ, ಏನ್ ಮಾಡಿದ್ರೆ ಶಾಂತಿ? ಅಲ್ಲ, ನಾವೇ ಕಳ್ರ ಅಂತ ಕೇಳ್ಬಿಡೋಣ. ಲಾಸ್ಟ್ ಟೈಮ್ ಕೇಳಿದ್ದೆ, ಅವ್ರು ಹ್ಞೂ ಅಂದ್ರು. ಹೌದಾ? ಈ ಸಲನೇ ಕೇಳಿ. ಅಜ್ಜಿ, ನಾನು ಕೊನೆ ಬಾರಿನೂ ಬಂದಾಗ ನಮ್ಮನ್ನ ನೀವು ಕಳ್ರ ಅಂತ ಅನ್ಕೊಂಡಿದ್ರಿ. ಈ ಸರಿನೂ ನಾವು ಕಳ್ರು, ನಿಮಗೇನೋ ಹಾನಿ ಮಾಡಕ್ ಬಂದಿದೀವಿ ಅಂತ ಅಂದ್ರೆ ಏನಾದ್ರು ಅನ್ಕೊಂಡಿದೀರಾ? ಹೌದು ಅಂದ್ರೆ ಜೋಡಿಸಿ, ಇಲ್ಲಾಂದ್ರೆ ಬಿಡಿಸಿ ಅಜ್ಜಿ. ನಾವು ನಿಮ್ಗೇನಾದ್ರು ಹಾನಿ ಮಾಡಕ್ ಬಂದಿದೀವಿ ಅಂತ ನಿಮಗೆ ಅನ್ಸ್ತಾ ಇದೆಯಾ? ಅಲ್ಲ, ಎಲ್ಲ ಎಸ್ ಅಂತಿದೆ. ಕಳ್ಳರು ಅಂದಿದ ತಕ್ಷಣನೇ ಏನೋ ಬಿದ್ದಂಗ ಪಾಪ. ಇನ್ನು ಅವರಿಗೆ ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಅವ್ರಿಗೆ ಇನ್ನೂ ಎಷ್ಟು ನೋವಾಗಿರುತ್ತಲ್ಲ. ನಿಮ್ ಕಷ್ಟ ನಮ್ಗೆ ಅರ್ಥ ಆಗ್ತಿದೆ ಬ್ರೋ. ಇನ್ನೊಂದ್ 2 ಕ್ವಶನ್ ಕೇಳ್ಕೊಂಡು ಹೋಗೋಣ. ಕೇಳಿ. ಅಜ್ಜಿ ನೋಡಿ, ನಾನು ಕಳ್ಳರು ಅಲ್ಲ ಅಂತ ನಿಮ್ಗೆ ನಂಬ್ಸಕ್ಕೋಸ್ಕರ ನಾನು ಏನಾದ್ರು ಮತ್ತೆ ಮುಂದಿನ ಬಾರಿ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಮಾಡ್ತೀನಿ, ಅದನ್ನ ಮೈಂಡಲ್ಲಿ ಇಟ್ಕೊಂಡು ಇವಾಗ ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಿ. ಇವಾಗ ನಿಮ್ಗೆ ಏನಾದ್ರು ಮುಕ್ತಿ ಬೇಕಾ? ಇಲ್ಲ ತಾತನ್ನ ನೀವು ನೋಡ್ಬೇಕು ಅಥವಾ ಅವ್ರನ್ನ ಜೊತೆ ಇರ್ಬೇಕು? ಮುಕ್ತಿ ಸಿಕ್ಕಿದ್ರೆ ನೀವು ಅವ್ರ ಜೊತೆ ಇರಕ್ಕಾಗೋದು. ಇಲ್ಲಿ ತಾತ ಇವಾಗ ಆತ್ಮ ಇಲ್ಲ, ನೀವ್ ಹೇಳ್ದಂಗೆ ತಾತ ನಿಮ್ ಜೊತೆ ಇಲ್ಲ ಅಂದ್ರೆ ಅವ್ರ ಆತ್ಮ ಕೂಡ ಇಲ್ಲಿಲ್ಲ. ನಿಮ್ಗೆ ಮುಕ್ತಿ ಸಿಕ್ಕಿದ್ರೆ ನೀವು ಅವ್ರ ಜೊತೆ ಆರಾಮಾಗಿ ಇರಕ್ಕಾಗೋದು. ಸೊ ನಿಮಗೆ ಮುಕ್ತಿ ಬೇಕು ಅಂದ್ರೆ ಇದನ್ನ ಜೋಡಿಸಿ, ಇಲ್ಲಾಂದ್ರೆ ಬಿಡಿಸಿ ಅಜ್ಜಿ. ನಿಮ್ಗೆ ಈ ಕಷ್ಟದಿಂದ ಮುಕ್ತಿ ಬೇಕಾ ಬ್ರೋ? ಬೇಕು. ಅದೇ ತಾತನ ಜೊತೆ ಇರ್ಬೇಕು ಅಂತ. ಅವ್ರು ಇಲ್ವಲ್ಲ, ಏನ್ ಮಾಡ್ತಾರೆ? ಅದೇ ಮುಕ್ತಿ ಕೊಡಿಸ್ಬೇಕು ಬ್ರೋ. ಮುಕ್ತಿ ಕೊಡಿಸಿದ್ರೆ ತಾತನ ಜೊತೆ ಏನ್ ಮಾಡಿದ್ರೆ ಮುಕ್ತಿ ಕೊಡ್ತಾರೆ ಅಂತ, ಅದು ಏನ್ ಮಾಡೋದ? ಏನಾಗಲೇ ಇದಾಗುತ್ತೆ ಅವ್ರಿಗೆ. ಪಾಪ ಸಿಕ್ಕಾಪಟ್ಟೆ ಪೈನಲ್ಲಿ ಇದ್ದಾರೆ ಅವರು. ಅದು ಬೇರೆ. ಇಲ್ಲಂದ್ರೆ ಅಜ್ಜಿಗೆ ಸೀರೆ ಗಿರೆ ಏನಾದ್ರು ಕೊಡಕ್ಕೆ, ಸೀರೆ ಗಿರೆ ಇಲ್ಲ ಕುಂಕುಮ ಬಳೆ ಅದು ಕೊಟ್ರೆ ಸರಿ ಆಗ್ತಾರೆ ಅಂತನಾ? ಕೇಳಿ ನೋಡಿ. ಅಜ್ಜಿ, ನಿಮ್ಗೆ ಸೀರೆ ಬಳೆ ಕುಂಕುಮ ಇದೆಲ್ಲ ತಗೋಬರ್ತೀನಿ. ನಾನು ದೊಡ್ಡವ್ರಿಗೆ ಕೇಳ್ಬಿಟ್ಟು ಇದನ್ನೆಲ್ಲ ತಗೋಬರ್ತೀನಿ. ಇದನ್ನ ತಗೋಬಂದ್ರೆ ನಿಮ್ಗೆ ಮುಕ್ತಿ ಸಿಗುತ್ತೆ ಅಂದ್ರೆ ಇದನ್ನ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ಇದನ್ನೆಲ್ಲ ನಾನು ತಗೋಬಂದು ನಿಮ್ ಮುಂದೆ ಕೊಟ್ರೆ ನೀವು ಇದನ್ನ ಪಡ್ಕೊಂಡು ನಿಮಗೆ ಮುಕ್ತಿ ಸಿಗುತ್ತಾ? ಸಿಗುತ್ತಂತೆ. ನಾನು ಒಂದೆರಡು ಪ್ರಶ್ನೆ ಕೇಳೋದಿದೆ, ಕೇಳ್ಬೋದ? ಸರಿ. ಅಜ್ಜಿ, ಇವಾಗ ನಾನು ಬಂದಿರೋದು ನಿಮಗೇನಾದ್ರು ತೊಂದರೆ ಆಗ್ತಿದ್ಯಾ? ಅಂದ್ರೆ ನೀವು ನನ್ನನ್ನು ಕಳ್ಳ ಥರ ಅನ್ಕೊಂಡಿದ್ದೀರಾ ಇವಾಗ್ಲೂ? ಜೋಡಿಸ್ತಾ ಇದಾರೆ, ಸೌಂಡ್ ಕೂಡ ಬರ್ತಾ ಇದೆ. ಕಳ್ಳ ನಾಯಿ ನೋಡಿ ಬ್ರೋ, ಹೆಂಗ್ ಬೊಗಳ್ತೈತಲ್ಲಿ ಹಿಂದೆ. ನಾನು ಇದನ್ನ ಕಳ್ಳ ಅಂತಾನೆ ಅನ್ಕೋತಿದ್ದೆ. ಅದೇ ನಾವು ನಂಬಿಸ್ಬೇಕು. ಇವಾಗ ನಾವು ಮುಕ್ತಿ ಕೊಡ್ಸ್ಬಿಟ್ಟು ನಂಬಿಸ್ಬೇಕಷ್ಟೇ ಬ್ರೋ. ನಾವ್ ಇಲ್ಲಿಂದ ಹೋದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಕೇಳ್ಬಿಡಿ ಅಜ್ಜಿ. ನಾನು ನಿಮಗೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೇನು ಅನಿಸ್ತು, ನಿಮ್ಗೇನು ಮಾಡ್ಬೇಕು ಅನ್ನಿಸ್ತೋ ಅದು ನಾವು ಮಾಡ್ತೀವಿ. ಅದನ್ನ ಮುಕ್ತಿ ಆದರೂ ನಿಮ್ಗೆ ಸಿಗುತ್ತೆ. ಅದು ಖುಷಿಯಾಗಿ ನೀವು ಇಲ್ಲಿಂದ ಹೋದ್ರೆ ಸರಿ. ಇವಾಗ ನಾವು ಇಲ್ಲಿಂದ ನಾವು ಏನಾರು ಹೊರಗೆ ಹೋದ್ರೆ ನಮ್ಮ ಹಿಂದೆ ಬರ್ತಿರಲಿಲ್ಲ ಅಂದ್ರೆ ನಮ್ಗೆ ಏನಾರು ತೊಂದರೆ ಆಗುತ್ತಾ? ತೊಂದರೆ ಆಗುತ್ತೆ ಅಂದರೆ ಹಿಂಗೆ ಎಸ್ ಅನ್ನಿ, ಇಲ್ಲಾಂದ್ರೆ ನೋ ಅನ್ನಿ. ಇಲ್ಲ, ಈಸಿಯಾಗಿ ನೋಡಿ. ಅಲ್ಲಿ ನೋಡಿ ಹೆಂಗೆ ಆರಾಮಾಗಿ ಹೋಗ್ತಾ ಇದೆ. ಏನಂದರೆ ಬ್ರೋ, ನಾವು ಮುಕ್ತಿ ಕೊಡಲೇಬೇಕಂದ್ರೆ ನಾವು ಇವಾಗ ಹೇಳ್ಬಿಟ್ಟಿದ್ದೀವಿ ಈ ಥರ.
ಅದು ತಂದು ಕೊಟ್ಟು ಇದು ಮಾಡಿದ್ರೆ ಹೋಗ್ತೀರಾ ಅಂದರೆ ಸರಿ ಒಪ್ಕೊಂಡಿದ್ದೆ, ಅದಕ್ಕೆ ನೋ ಅಂತ ಹೇಳಿದ್ದು. ನಮ್ಗೇನು ಮಾಡಲ್ಲ, ಅದೇ ಏನು ಮಾಡಲ್ಲ, ಅದೇ ಮುಕ್ತಿ ಕೊಡ್ಸೋಣ ಬ್ರೋ. ಅದೇ ಅಜಯ್ ಇವಾಗ ಆರಾಮಾಗಿ ನೀವು ನಂಬೋದು ನಮ್ಮನ್ನ, ಇವಾಗಾದ್ರೂ ನಂಬ್ತೀರಾ ನಮ್ಮನ್ನ. ಇವಾಗ ಇಷ್ಟೆಲ್ಲ ನಾವು ಹೇಳ್ತಿದೀವಿ ಅಂದ್ರೆ ಇನ್ನೂ ಕಳ್ರು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನಾವು ನಿಜವಾಗ್ಲೂ ನಿಮ್ಮ ಸಹಾಯ ನಿಮ್ಗೆ ಹೆಲ್ಪ್ ಮಾಡಕ್ಕಂತಾನೆ ಬಂದಿರೋದು. ನೆಕ್ಸ್ಟ್ ಸಲ ಬಂದಾಗ ನಿಜ ನಾವು ಇದೆಲ್ಲ ಪ್ರಯತ್ನ ಮಾಡ್ತೀವಿ. ಇವಾಗ್ಲೂ ನಮ್ಮನ್ನ ಕಳ್ಳ ಅಂತ ಅನ್ಕೊಂಡಿದ್ದೀರಾ, ಕಳ್ಳನ ಥರನೇ ನೋಡ್ತಿದ್ದೀರಾ. ಸೂಪರ್ ಬ್ರೋ. ನೋಡಿ ಆರಾಮಾಗಿ ಹೋಗ್ತಿದೆ ಬ್ರೋ. ಇನ್ನೊಂದು ಲಾಸ್ಟ್ ಕೇಳ್ಬಿಡೋದ ಏನಂದ್ರೆ ನಮ್ಮ ಕಣ್ಮು ಸೌಂಡ್ ಬಂತು. ನನಗೇನೋ ಕೇಳಿಸ್ತು. ಅಜಯ್ ಇವಾಗ ಲಾಸ್ಟ್ ನಾನು ಕೇಳ್ತಾ ಇದ್ದೀನಿ, ಸರಿ ಇಷ್ಟೆಲ್ಲ ನಾವು ನಮಗೆ ನಂಬಿಕೆ ಇದು ಮಾಡಿದ್ದೀರಾ, ನಾವು ನಿಮಗೆ ಹೇಳಿದ್ದೀವಿ ಈ ಥರ ಬರ್ತೀವಿ ಅಂತ. ಒಂದೇ ಒಂದ್ಸಲ ನಮ್ಮ ಕಣ್ಮುಂದೆ ಕಾಣಿಸ್ಕೋತೀರಾ? ಒಂದೇ ಒಂದ್ಸಲ ಕಾಣಿಸ್ಕೋತೀರಾ ಅಂದರೆ ಎಸ್ ಅನ್ನಿ, ಇಲ್ಲ ಅಂದ್ರೆ ನೋ ಅನ್ನಿ. ಬ್ರೋ ಅಲ್ಲಿ ನೋಡಿ ಬ್ರೋ. ಬ್ರೋ ಎಸ್ ಅಂತಿದೆ ಬ್ರೋ. ಕಾಣಿಸ್ಕೋತಾರಂತೆ ನನ್ ಕೊನೆ ಬಾರಿ ಫಸ್ಟ್. ಬ್ರೋ ಕ್ಯಾಮ್ರಾ ಕೊಡಿ ಬ್ರೋ. ಏನಾಯ್ತು ಬ್ರೋ? ಬ್ರೋ ಇಲ್ಲಿ ಬಗ್ ನೋಡ್ತು ಬ್ರೋ ಇಲ್ಲಿ. ಅಜಯ್ ಹೌದು ಬ್ರೋ, ಹಿಡ್ಕೊಳ್ಳಿ ಇನ್ನೊಂದ್ಸಲ ಕೇಳೋದ. ಅಜಯ್ ಇಲ್ಲಿ ಬಗ್ ನೋಡಿದ್ ನೀವೇನಾ ಅದು? ಬ್ರೋ ಬ್ರೋ ಥ್ಯಾಂಕ್ ಯು ಅಜ್ಜಿ. ಬ್ರೋ ಕ್ಲಿಯರ್ ಆಗಿ ಇಲ್ಲಿ ಫುಲ್ಲು ಬ್ಲ್ಯಾಕ್ ಆಗಿ ಇಷ್ಟವರೆಗೂ ಇತ್ತು ಬ್ರೋ ಅಜ್ಜಿ. ವಾ ಸರಿ ಬ್ರೋ, ನಿಮಗೇನಾದ್ರು ಇಲ್ಲ ಬ್ರೋ, ಮುಗಿಸ್ಬಿಡೋಣ ಅಷ್ಟೇ. ಪಕ್ಕದಲ್ಲೇ ಯಪ್ಪ ನಂಗೆ ಮೈ ಒಂಥರ ಜುಮ್ ಅನಿಸ್ಬಿಡ್ತು ಸಡನ್ ಆಗಿ. ಮೈಯೆಲ್ಲ ಹೆವಿ ಜುಮ್ ಅನಿಸ್ತಾ ಇದೆ. ಅಜ್ಜಿ ಥ್ಯಾಂಕ್ಸ್, ನೀವು ನಾನು ಕೇಳಿದ್ದಕ್ಕೆ ಇಷ್ಟೆಲ್ಲ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು. ಬ್ರೋ ನಿಮ್ಗೆ ಏನೋ ಕೇಳೋದಿದೆಯಾ? ಇಲ್ಲ ಬ್ರೋ, ಕೇಳೋದ್ರೆ ಕೇಳ್ಬಿಡಾ? ಇಲ್ಲ ಏನಿಲ್ಲ. ನಿಮ್ಗೇನು ಅನಿಸ್ತಿದೆ ಇವಾಗ? ಹೊರಟ್ಬಿಡೋಣ ಬ್ರೋ, ಮುಕ್ತಿ ಕೊಡಿಸ್ಬಿಡೋಣ. ಹಂಗೆ ಮಾಡಬೇಕು, ಮುಕ್ತಿ ಕೊಡಿಸ್ಬಿಟ್ಟು ನಾವು ಹೋಗ್ಬಿಡೋಣ ಬ್ರೋ. ಸರಿ ನೈಟ್ ವಿಷನ್ ಎಲ್ಲ ತೆಗೆಸ್ಬಿಟ್ಟು ಹೊರಗಡೆ ಕ್ಯಾಮ್ರಾ ಎಲ್ಲ ಇದೆ, ಎಲ್ಲ ತೆಗೆಸ್ಬಿಟ್ಟು ಹೋಗೋದು, ಏನಾದ್ರು ಕ್ಯಾಪ್ಚರ್ ಆಗಿರ್ಬೋದು. ಸೊ ಸರಿ ಅಜ್ಜಿ, ನಾವು ಹೊರಡ್ತಾ ಇದ್ದೀವಿ ಬ್ರೋ. ಹೇಳ್ಬಿಡಿ ಬ್ರೋ. ಆಮೇಲೆ ಅಜ್ಜಿ ನಾವು ಪುನಃ ಬರ್ತೀವಿ, ನಿಮಗೆ ಮುಕ್ತಿ ಕೊಡಿಸ್ತೀವಿ. ನಿಮಗೆ ಮಾತು ಕೊಟ್ಟಿರಂಗೆ ನಾನು ಪ್ರಜ್ವಲ್ ಬ್ರೋ ಇಲ್ಲ ನಾನು ನನ್ನ ಸ್ನೇಹಿತರು ಬಂದ್ಬಿಟ್ಟು ನಿಮಗೆ ಮುಕ್ತಿ ಕೊಡಿಸ್ತೀವಿ ಅಜ್ಜಿ. ಇದು ನನ್ನ ಭರವಸೆ. ಸೊ ಗೈಸ್, ನಾವು ನಂಬಿರೋ ಥರನೇ ಅಲ್ಲಿ ತಾತ ಇಲ್ಲ, ಬರೀ ಅಜ್ಜಿ ಮಾತ್ರ ಇದ್ದಾರೆ. ಆಮೇಲೆ ನಾವು ಒಂದು ನಂಬಿಕೆ ಕೊಟ್ಬಿಟ್ಟು ಬಂದಿದ್ದೀವಿ ಅಜ್ಜಿಗೆ. ಏನಂದರೆ ನಿಮಗೆ ಮುಕ್ತಿ ಕೊಡಿಸ್ತೀವಿ, ನಾವು ದೊಡ್ಡವ್ರಿಗೆ ಕೇಳಿಬಿಟ್ಟು ನಿಮ್ಗೆ ಏನು ಬೇಕೋ ಅದನ್ನು ತೊಗೊಬಂದ್ಬಿಟ್ಟು, ಯಾರಾದರೂ ಶಾಸ್ತ್ರಿ ಇಲ್ಲ ಪೂಜಾರಿನ ಯಾರಾದರೂ ಕೇಳಬೇಕನ್ಸುತ್ತೆ ಅಲ್ಲ ಬ್ರೋ, ಕೇಳ್ಬಿಟ್ಟು ಏನೋ ಮುಕ್ತಿ ಕೊಡಿಸ್ತೀವಿ ಅಂತ ಹೇಳಿದ್ದೀವಿ. ಸೊ ಇದ್ರ ಜೊತೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲೂ ಪ್ರಜ್ವಲ್ ಬ್ರೋ ಇರಬಹುದು ಅನ್ಸುತ್ತೆ. ಮೇ ಬಿ ಪ್ರಜ್ವಲ್ ಬ್ರೋ ಫ್ರೀ ಆಗಿದ್ರೆ ಅವರು ಬರ್ತಾರೆ ಮುಕ್ತಿ ಕೊಡಿಸೋ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ರಜ್ವಲ್ ಬ್ರೋ ನೀವೇನಾದರೂ ಹೇಳೋದಿದೆಯಾ? ನಂದೇನಿಲ್ಲ ಗೈಸ್, ಅದೇನೆ ಇವಾಗ ಅವ್ರು ಹೇಳ್ದಂಗೆ ಅಲ್ಲಿ ಅಜ್ಜಿದು ಅಷ್ಟೇ ಇರೋದು ಆತ್ಮ. ನಾವು ಫುಲ್ ಕನ್ಫರ್ಮ್ ಆಗಿ ಇದು ಮಾಡಿದ್ವಿ. ಮತ್ತು ಅದು ಡೌಸಿಂಗ್ ರೋಡಲ್ಲೇ ಬ್ರೋ. ನೀವು ಆ್ಯಕ್ಚುಲಿ ಅದು ಕ್ಯಾಮ್ರಾ ನನ್ನ ಹತ್ರ ಇದ್ಬಿಟ್ಟಿದ್ರೆ ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದಿತ್ತು. ನಾನು ಈ ಕಡೆ ಹಿಡಿತಾ ಇದ್ದಿದ್ದು ಗೊತ್ತಾಗಿಲ್ಲ. ಅದೇ ಒಂದು ರೂಪ ಒಂಥರ ಫುಲ್ ಬ್ಲ್ಯಾಕ್ ಆಗಿ ಫುಲ್ ಒಂಥರ ಬಂದು ಹೋಗ್ಬಿಡ್ತಾ ಇದ್ರ ಹತ್ರ, ಕಿಟಕಿ ಹತ್ರ. ನೀವು ಕಿಟಕಿ ಹತ್ರ ತಾನೇ ಏನೋ ಇದೆ ಅಂತ ಅದೇ ಕಿಟಕಿ ಹತ್ರನೇ ಕಾಣಿಸೋಯ್ತು ನಮಗೆ. ನಾಯಿ ಹಿಂಗ್ ಬಗ್ತೈತೆ, ಇಲ್ಲೂ ನಾಯಿ ಬಿಡ್ತಿಲ್ಲ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಗೈಸ್. ಮೇಯ್ನಾಗಿ ಕನ್ನಡ ಕಷ್ಟಪಟ್ಟು ಕನ್ನಡದ ಇದು ಬಂದು ಫೀಲ್ಡಿಗೆ ಗೋಸ್ಟ್ ಹಂಟಿಂಗ್ ಮಾಡ್ತಿರೋದು ತುಂಬಾ ಕಷ್ಟ. ಆ್ಯಕ್ಚುಲಿ ಇದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಇದೆ. ನಮ್ಮ ಕನ್ನಡ ಗೋಸ್ಟ್ ಹಂಟಲ್ಲಿ ತುಂಬಾ ರೇರು, ಅಂದರೆ ಜಾಸ್ತಿ ಜನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ಇದಾಗ್ತಿದೆ. ಸೊ ಆದಷ್ಟು ತುಂಬ ರಿಸ್ಕ್ ಇರೋ ಕಂಟೆಂಟ್ ಗೈಸ್ ಇಷ್ಟು ನೈಟಲ್ಲಿ ಮಾಡ್ತಿದ್ದೀವಿ ಅಂದರೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಶಾರುಖ್ ಬ್ರೋ ಚಾನಲ್ನ ಸಪೋರ್ಟ್ ಮಾಡಿ ಗೈಸ್. ಸೊ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್.